ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸ್ಮಾರ್ಟ್ ಆ್ಯಪ್ಗಳು ದೊಡ್ಡ ಅಲೆಯೇ ಎಬ್ಬಿತ್ತು. ಹೊಸ ಹೊಸ ಕಂಪನಿಗಳು ಬಂದಿದ್ದವು, ಸಾವಿರಾರು ಕೋಟಿ ಫಂಡಿಂಗ್ ಪಡೆದಿದ್ದವು. ಆದರೆ ನಿಮಗೆ ಗೊತ್ತಾ, ಒಂದು ಕಡೆ ಭಾರತದಲ್ಲಿ ಸೆಂಚುರಿ ಬಾರಿಸುವಷ್ಟು ಕಂಪನಿಗಳು ಬೆಳೆದು ನಿಂತರೆ, ಅದೇ ವೇಗದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಸ್ಮಾರ್ಟ್ ಆ್ಯಪ್ಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿವೆ. ಅಂಕಿಅಂಶಗಳ ಪ್ರಕಾರ 90% ಹೊಸ ಬಿಸ್ನೆಸ್ ತಮ್ಮ ಮೊದಲ 5 ವರ್ಷಗಳಲ್ಲೇ ಸೋತು ಸುಣ್ಣವಾಗಿ ಬಿಡುತ್ತೆ. ಇದೇ ಕಠಿಣ ಪರಿಸ್ಥಿತಿಯಲ್ಲೂ ಇಡೀ ಮಾರ್ಕೆಟ್ ಕರಗಿ ಹೋಗಿದ್ದರೂ ಒಂದು ಕಂಪನಿ ಮಾತ್ರ ಮುಚ್ಚುವುದು ದೂರದ ಮಾತು. ದಿನಕ್ಕೆ ಕೋಟಿಗಟ್ಟಲೆ ಹಣ ಗಳಿಸುತ್ತಿರುವ ಮೈಲುಗಲ್ಲು ಸೃಷ್ಟಿಸುತ್ತಿವೆ. ಹೌದು, ಕೆಲವು ಜಾತಕ ಮತ್ತು ಭವಿಷ್ಯ ಹೇಳುವ ಮೂಲಕ. ಇವತ್ತು ಭಾರತದಲ್ಲಿ 80% ಆನ್ಲೈನ್ ಜ್ಯೋತಿಷ್ಯ ಮಾರ್ಕೆಟ್ ಅನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿರುವ ಆ ಕಂಪನಿಯೇ ಆಸ್ಟ್ರೋಟಾಕ್. ಕಳೆದ ವರ್ಷದ ರಿಪೋರ್ಟ್ ಪ್ರಕಾರ ಈ ಕಂಪನಿ ಬರೋಬ್ಬರಿ 27 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಆದರೆ ಈ ಕೋಟಿ ಸಾಮ್ರಾಜ್ಯದ ಹಿಂದೆ ಒಬ್ಬ ಸಾಮಾನ್ಯ ಇಂಜಿನಿಯರಿಂಗ್ ಸೋಲಿನ ಕಥೆ ಇದೆ. ಅವರ ಹೆಸರು ಪುನೀತ್ ಗುಪ್ತಾ. IT ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದ ಪುನೀತ್ 2015ರಲ್ಲಿ ತಮಗಿದ್ದ ಒಳ್ಳೆಯ ಕೆಲಸವನ್ನು ಬಿಟ್ಟು ಒಂದು ಹೊಸ ಸ್ಮಾರ್ಟ್ ಆ್ಯಪ್ ಆರಂಭಿಸಿದರು. ಅದು ದುರದೃಷ್ಟವಶ ಆ ಬಿಸ್ನೆಸ್ ಸಂಪೂರ್ಣವಾಗಿ ಫ್ಲಾಪ್ ಆಯಿತು. ಕೈಯಲ್ಲಿದ್ದ ಹಣವೆಲ್ಲ ಖಾಲಿ. ತೀವ್ರ ಹತಾಶರಾಗಿದ್ದರು. ಅವರಿಗೆ ಅವರ ಹಿರಿಯ ಸಹೋದರರೊಬ್ಬ ಒಂದು ಸಲಹೆ ನೀಡಿದರು, ಯಾಕೆ ನೀನು ಜ್ಯೋತಿಷ್ಯರ ಭೇಟಿ ಆಗಬಾರದು ಎಂದು. ಜ್ಯೋತಿಷ್ಯದ ಮೇಲೆ ಕಿಂಚಿತ್ತೂ ನಂಬಿಕೆ ಇಲ್ಲದ ಇಂಜಿನಿಯರಿಂಗ್ ಪುನೀತ್ ಕೊನೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಜ್ಯೋತಿಷ್ಯರ ಬಳಿ ಹೋದ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಜ್ಯೋತಿಷಿ ಪುನೀತ್ ಅವರ ಭವಿಷ್ಯದ ಬಗ್ಗೆ ಹೇಳಿದ ಪ್ರತಿಯೊಂದು ಮಾತು ಅಕ್ಷರಶಃ ನಿಜವಾಗುತ್ತಾ ಬಂದವು. ಇದೇ ಆಶ್ಚರ್ಯದಿಂದ ಪುನೀತ್ ಅವರಿಗೆ ಒಂದು ಅದ್ಭುತ ಬಿಸ್ನೆಸ್ ಐಡಿಯಾ ಹೊಳೆಯಿತು. ಅದರ ಫಲವಾಗಿಯೇ 2015ರಲ್ಲಿ ಆರಂಭವಾದ ಈ ಕಂಪನಿ. ಆದರೆ ಯೋಚನೆ ಮಾಡಿ, ದೊಡ್ಡ ಎಜುಕೇಷನ್ ಕಂಪನಿಗಳು, ಇ-ಕಾಮರ್ಸ್ ಕಂಪನಿಗಳೇ ನಷ್ಟದಲ್ಲಿ ಮುಳುಗುತ್ತಿರುವಾಗ ಈ ಆನ್ಲೈನ್ ಜ್ಯೋತಿಷ್ಯದ ಬಿಸ್ನೆಸ್ ಇಷ್ಟೊಂದು ಯಶಸ್ವಿಯಾಗಿದ್ದು ಹೇಗೆ? ಕೇವಲ ಫೋನ್ನಲ್ಲಿ ಭವಿಷ್ಯ ಕೇಳಲು ಜನ ಮುಗಿಬೀಳುತ್ತಿರುವುದರ ಹಿಂದಿನ ಅಸಲಿ ಸೈಕಾಲಜಿ ಏನು? ಇವತ್ತು ಈ ವಿಡಿಯೋದಲ್ಲಿ ನಾವು ಆಸ್ಟ್ರೋಟಾಕ್ ಯಶಸ್ಸಿನ ಹಿಂದಿರುವ ಅಸಲಿ ಕತೆ ಮತ್ತು ಅವರು ಮಾಡುತ್ತಿರುವ ಬಿಸ್ನೆಸ್ ಗಿಮಿಕ್ ಅನ್ನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಈ ಕಂಪನಿ ಆ್ಯಪ್ ಅಥವಾ ಅವರ ವೆಬ್ಸೈಟ್ ಲಾಗಿನ್ ಆದರೆ ನಿಮಗೆ ಅಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ. ಅತ್ಯಂತ ಸರಳವಾದ ವಿನ್ಯಾಸ ಕಾಣುತ್ತದೆ. ಅಲ್ಲಿ ನಿಮಗೆ ಇಂದಿನ ರಾಶಿ ಭವಿಷ್ಯ, ಉಚಿತ ಕುಂಡಲಿ ಅಥವಾ ಲವ್ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡುವಂತಹ 16 ಆಪ್ಷನ್ಗಳು ಫ್ರೀಯಾಗಿ ಸಿಗುತ್ತವೆ. ನೋಡಲು ಇದು ತುಂಬ ಸಿಂಪಲ್ ಅನಿಸುತ್ತೆ ಅಲ್ವಾ? ಆದರೆ ಇಲ್ಲಿರೋದು ಅಸಲಿ ಈ ಆ್ಯಪ್ ವಿನ್ಯಾಸವನ್ನು ಎಷ್ಟು ಅಡಿಕ್ಟಿವ್ ಆಗಿ ಮಾಡಿಬಿಡುತ್ತದೆ ಎಂದರೆ ಅದು ನಿಮ್ಮ ತಲೆಯಲ್ಲಿರುವ ಕುತೂಹಲವನ್ನು ಕೆಣಕುತ್ತಲೇ ಇರುತ್ತದೆ. ವಿಶೇಷವಾಗಿ ಇಂದಿನ ಯುವ ಪೀಳಿಗೆಯನ್ನು ಟಾರ್ಗೆಟ್ ಮಾಡಿ ಹೋಮ್ ಸ್ಕ್ರೀನ್ ಮೇಲೆಯೇ ಕೆಲವು ಪ್ರಶ್ನೆಗಳು ಹೈಲೈಟ್ ಮಾಡಿಬಿಡುತ್ತೆ. ಅವಳು ನನ್ನನ್ನು ಯಾವಾಗ ಅನ್ಬ್ಲಾಕ್ ಮಾಡ್ತಾಳೆ? ನನ್ನ ಎಕ್ಸ್ ವಾಪಸ್ ಬರ್ತಾಳೆ? ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತದ? ಅಥವಾ ನನ್ನ ನಿಜವಾದ ಪ್ರೀತಿ ನನಗೆ ಯಾವಾಗ ಸಿಗುತ್ತದೆ? ಇಂಥ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ನಮ್ಮ ಯುವಕರು ಕ್ಲಿಕ್ ಮಾಡದೆ ಇರಲು ಸಾಧ್ಯವೇ ಇಲ್ಲ. ಇವೆಲ್ಲವೂ ಮೊದಲ ನೋಟಕ್ಕೆ ಫ್ರೀ ಅಂತ ಅನಿಸುತ್ತೆ. ಆದರೆ ಇಷ್ಟೆಲ್ಲ ಫ್ರೀ ಕೊಡುವ ಈ ಕಂಪನಿಗಳು ವರ್ಷಾನುಗಂಟಲೆ ಕೋಟ್ಯಾಂತರ ರೂಪಾಯಿ ದುಡಿಯೋದು ಹೇಗೆ? ನಾನು ಸೈನ್ ಇನ್ ಆದ ತಕ್ಷಣ ನಿಮಗೆ ಒಬ್ಬ ಜ್ಯೋತಿಷ್ಯರ ಜೊತೆ ನೀವು 5 ನಿಮಿಷ ಉಚಿತವಾಗಿ ಚಾಟ್ ಮಾಡಲು ಟ್ರಯಲ್ ಆಪ್ ಸಿಗುತ್ತದೆ. ನೀವು ಜ್ಯೋತಿಷ್ಯರನ್ನು ಆಯ್ಕೆ ಮಾಡುವಲು ಅವರ ಪ್ರೊಫೈಲ್ ಮೇಲೆ ಚಾರ್ಟ್ಸ್, ರೈಸಿಂಗ್ ಸ್ಟಾರ್, ಅವರ ರೇಟಿಂಗ್ ಮತ್ತು ಅವರ ಅನುಭವದ ಬ್ಯಾಡ್ಜ್ ಅನ್ನು ದೊಡ್ಡದಾಗಿ ತೋರಿಸ್ತಾರೆ. ಇದನ್ನು ನೋಡಿದ ತಕ್ಷಣ ನಮಗೆ ಇವರು ತುಂಬ ಕ್ವಾಲಿಫೈಡ್ ಇದ್ದಾರೆ ಅನ್ನೋ ನಂಬಿಕೆ ಬಂದು ಬಿಡುತ್ತೆ. ಈ 5 ನಿಮಿಷ ಫ್ರೀ ಟ್ರಯಲ್ನಲ್ಲಿ ಅವರು ನಮ್ಮ ಕಷ್ಟಗಳನ್ನು ಸಾಂತ್ವನ ಕೇಳಿ ನಮ್ಮನ್ನು ಕನೆಕ್ಟ್ ಮಾಡಿಬಿಡ್ತಾರೆ. ಆ ಫ್ರೀ ಟೈಮ್ ಮುಗಿದ ತಕ್ಷಣ ನೀವು ಮುಂದೆ ಮಾತನಾಡಲು ನಿಮಿಷಕ್ಕೆ ಇಷ್ಟು ಅಂತ ಹಣ ಪಾವತಿ ಮಾಡಬೇಕಾಗುತ್ತದೆ. ಇವರ ಬಿಸ್ನೆಸ್ ಅಸಲಿ ಇಂಜಿನ್ ಇಲ್ಲಿರೋದು ನೋಡಿ. ಇನ್ನು 2ನೇ ದಾರಿ ಲೈವ್ ಸೆಷನ್ಸ್. ಇದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಲೈವ್ ಇದ್ದಂತೆ. ಇಲ್ಲಿ ಜ್ಯೋತಿಷಿಗಳು ಲೈವ್ ಬಂದು ಕುಳಿತುಕೊಳ್ತಾರೆ. ನೀವು ಅವರಿಗೆ ಡಿಜಿಟಲ್ ಗಿಫ್ಟ್ ಅಥವಾ ಕಾಯಿನ್ಗಳನ್ನು ಕಳಿಸಿ ನೇರವಾಗಿ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಬಹುದು. ಇದು ಕಂಪನಿಗಳಿಗೆ 5% ಲಾಭ ತಂದು ಕೊಡುತ್ತೆ. ಇನ್ನು 3ನೇದು ಆಸ್ಟ್ರೋಮಾಲ್. ಜ್ಯೋತಿಷಿಗಳು ನಿಮ್ಗೆ ಯಾವುದಾದ್ರೂ ಗ್ರಹ ದೋಷ ಇದೆ ಅಂದಾಗ ಅದಕ್ಕೆ ಪರಿಹಾರವಾಗಿ ವಿಶೇಷ ರತ್ನಗಳು, ಪೂಜಾ ಸಾಮಗ್ರಿಗಳು ಅಥವಾ ನೆಗೆಟಿವಿಟಿ ದೂರ ಮಾಡಲು ಹೀಲಿಂಗ್ ಆಯಿಲ್ಗಳನ್ನು ಇದೇ ಕಂಪನಿಯ ಒಳಗಿರುವ ಮಾಲ್ನಲ್ಲಿ ನಿಮಗೆ ಮಾರಾಟ ಮಾಡಲಾಗುತ್ತದೆ. ಇದು ಕೂಡ ಅವರಿಗೆ 5% ಆದಾಯ ತಂದು ಕೊಡುತ್ತದೆ. ಬಂಡವಾಳವೇ ಇಲ್ಲದೆ ಕೇವಲ ಜನರ ನಂಬಿಕೆ ಮತ್ತು ತಂತ್ರಜ್ಞಾನವನ್ನು ಬಳಸಿ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವುದು ನಿಜಕ್ಕೂ ಆಶ್ಚರ್ಯ ತರುತ್ತೆ ಅಲ್ವಾ? ಆದರೆ ಯೋಚನೆ ಮಾಡಿ, ಜ್ಯೋತಿಷ್ಯ ನಮ್ಮ ದೇಶದಲ್ಲಿ 100 ವರ್ಷಗಳ ಹಿಂದಿದೆ. ಗಲ್ಲಿ ಗಲ್ಲಿಗಳಲ್ಲೂ ಜ್ಯೋತಿಷಿಗಳು ಸಿಗ್ತಾರೆ.
ಆಗಿರುವಾಗ ಸಾಂಪ್ರದಾಯಿಕ ಜ್ಯೋತಿಷ್ಯವನ್ನು ಬಿಟ್ಟು ಇಂದಿನ ಯುವಕರು ಈ ಆಪ್ಗೆ ಮುಗಿವು ಬೀಳುವುದು. ಇಂದಿನ ಅಸಲಿ ಸೈಕಾಲಜಿ ಏನು ಅದನ್ನ ತಿಳಿಯೋಣ. ಜ್ಯೋತಿಷ್ಯ ಅಥವಾ ಭವಿಷ್ಯ ಕೇಳೋದು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಹಲವಾರು ವಯಸ್ಸಾದವರು, ಮದುವೆ ವಯಸ್ಸಿಗೆ ಬಂದವರು ಅಥವಾ ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸಿದವರು ಮಾತ್ರ. ಆದರೆ ಆನ್ಲೈನ್ ಜ್ಯೋತಿಷ್ಯದ ಅಪ್ಲಿಕೇಶನ್ಗಳಿಗೆ $1 ಬಿಲಿಯನ್ ಮಾರ್ಕೆಟ್ ತಂದು ಕೊಡುವವರು ಇವರಲ್ಲ. ಬದಲಾಗಿ ಇಂದಿನ 18ರಿಂದ 35 ವರ್ಷದ ಯುವ ಪೀಳಿಗೆಗಳು, ಹೌದು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿರೋ ಯುವಕರೇ ಇವರ ಅಸಲಿ ಗ್ರಾಹಕರು. ಆದರೆ ಯೋಚನೆ ಮಾಡಿ, ಸೈನ್ಸ್ ಮತ್ತು ಟೆಕ್ನಾಲಜಿ ಯುಗದಲ್ಲಿ ಬದುಕುತ್ತಿರುವ ಈ ಯುವಕರು ಇದ್ದಕ್ಕಿದ್ದಂತೆ ಇಷ್ಟೊಂದು ಪ್ರಮಾಣದಲ್ಲಿ ಜ್ಯೋತಿಷ್ಯರ ಕಡೆಗೆ ತಿರುಗಲು ಕಾರಣವೇನು? ಇದಕ್ಕೆ ಅಸಲಿ ಕಾರಣ ಶುರುವಾಗುವುದು 2020ರ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ. ಅಂದು ಇಡೀ ಜಗತ್ತು ಬದಲಾಗುತ್ತಿತ್ತು. ಮನೆಯಲ್ಲಿ ಲಾಕ್ಡೌನ್ಗಳಲ್ಲಿ ಸಿಲುಕಿದ ಜನರು ತಮ್ಮ ಉದ್ಯೋಗ, ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ತೀವ್ರವಾಗಿ ಅನಿಶ್ಚಿತವಾಗಿ ಮತ್ತು ಆತಂಕ ಎದುರಾಗುತ್ತಿತ್ತು. ನಾಳೆ ಏನಾಗುತ್ತೋ ಅನ್ನೋ ಭಯ ಕಾಡುತ್ತಾ ಶುರುವಾಗುತ್ತಿತ್ತು. ಆ ಸಮಯದಲ್ಲಿ ಜನರಿಗೆ ಬೇಕಾಗಿರುವುದು ಒಂದೇ, ಎಲ್ಲವೂ ಸರಿ ಆಗುತ್ತೆ ಅನ್ನೋ ಒಂದು ಸಣ್ಣ ಭರವಸೆ. ಕಂಪನಿಯ ಈ CEO ಅವರೇ ಹೇಳುವಂತೆ, ಮಾರ್ಚ್ 20ರಲ್ಲಿ ದಿನಕ್ಕೆ $3 ಲಕ್ಷ ಗಳಿಸುತ್ತಿದ್ದ ಆಂಡ್ರೂ ಟಾಕ್ ಅದೇ ವರ್ಷ ಡಿಸೆಂಬರ್ ಬರುವಷ್ಟರಲ್ಲಿ ದಿನಕ್ಕೆ ಬರೋಬ್ಬರಿ $23 ಲಕ್ಷ ಗಳಿಸಲು ಶುರು ಮಾಡಿದ್ದರು. ಕೋವಿಡ್ ಮುಗಿತು, ಆಫೀಸ್ಗಳು ಓಪನ್ ಆದವು. ಆದರೆ ಯುವ ಪೀಳಿಗೆ ಮನಸ್ಸಿನಲ್ಲಿ ಆ ಆತಂಕ ಮಾತ್ರ ದೂರವಾಗಲಿಲ್ಲ. ಇವತ್ತು ನಮ್ಮ ದೇಶ ಒಂದು ದೊಡ್ಡ ಒಂಟಿತನದ ಸಾಂಕ್ರಾಮಿಕವನ್ನು ಎದುರಿಸುತ್ತಿದೆ. ಒಂದು ಜಾಗತಿಕ ಸಮೀಕ್ಷೆಯ ಪ್ರಕಾರ 43% ಭಾರತೀಯರು ತಮ್ಮ ಜೀವನದಲ್ಲಿ ಆಘಾತ ತೀವ್ರವಾದ ಒಂಟಿತನವನ್ನು ಅನುಭವಿಸುತ್ತಿದ್ದಾರೆ. ಇವತ್ತು ಎಷ್ಟೋ ಯುವಕರು ಹಳ್ಳಿಯನ್ನು ಬಿಟ್ಟು, ಸಣ್ಣ ನಗರಗಳನ್ನು ಬಿಟ್ಟು ಓದಲಿಕ್ಕಾಗಿ ಅಥವಾ IT ಕೆಲಸಕ್ಕಾಗಿ ಬೆಂಗಳೂರಿನಂತಹ ದೊಡ್ಡ ನಗರಕ್ಕೆ ವಲಸೆ ಹೋಗ್ತಾರೆ. ನಮ್ಮ ಹಳೆಯ ಜಂಟಿ ಕುಟುಂಬದ ವ್ಯವಸ್ಥೆ ಹೋಗಿ ಇವತ್ತು ರೂಮ್ನಲ್ಲಿ ಒಬ್ಬೊಬ್ಬರೇ ಬದುಕಲು ನ್ಯೂಕ್ಲಿಯರ್ ಸೈಕ್ಲೈನ್ ಬಂದಿದೆ. ದಿನವಿಡೀ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಫ್ರೆಂಡ್ಸ್ ಇದ್ದರೂ ಮನಬಿಚ್ಚಿ ಮಾತನಾಡಲು, ನಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಲು ಇವತ್ತು ಯುವಕರಿಗೆ ಒಬ್ಬರಿಗೆ ಒಬ್ಬರು ಹತ್ತಿರದ ವ್ಯಕ್ತಿ ಇರುವುದಿಲ್ಲ. ಒಂಟಿತನದಿಂದ ಕಂಗಾಲಾದ ಯುವಕರು ಕೊನೆಗೆ ಆಶಯ ಪಡೆದಿರೋ ಈ ಆ್ಯಪ್ಗಳಲ್ಲಿ. ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ನೀವು ಈ ಆ್ಯಪನ್ನು ಆಳವಾಗಿ ಗಮನಿಸಿದರೆ ಇಲ್ಲೊಂದು ಶಾಕಿಂಗ್ ಸತ್ಯ ಹೊರಬರುತ್ತದೆ. ಇಲ್ಲಿ ನಿಜವಾಗಿ ನೋಡುತ್ತಿರುವುದು ಸಾಂಪ್ರದಾಯಿಕ ಜ್ಯೋತಿಷ್ಯದ ಆಟವಲ್ಲ, ಬದಲಾಗಿ ಇದು ಒಂಟಿಯಾದ ಮತ್ತು ಆತಂಕದಲ್ಲಿರುವ ಯುವಕರಿಗೆ ಕೌನ್ಸಿಲ್ ಸೆಂಟರ್ ಆಗಿ ಬದಲಾಗಿದೆ. ಇಲ್ಲಿ ಬರುವ ಯುವಕರು ಕೇವಲ ಗ್ರಹಗತಿಗಳನ್ನು ಕೇಳಿ ಬರುವುದಿಲ್ಲ, ಅವರು ತಮ್ಮ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಬರ್ತಾರೆ. ನನ್ನ ಪಾರ್ಟ್ನರ್ ನನ್ನನ್ನು ಮೋಸ ಮಾಡ್ತಾನೆ, ನನ್ನ ಜಾಬ್ ಏನಾದರೂ ರಿಸ್ಕ್ನಲ್ಲಿದೆಯಾ, ನನಗೆ ಯಾವಾಗ ನೆಮ್ಮದಿ ಸಿಗುತ್ತೆ, ಹೀಗೆ ಗೋಡೆಯ ಜೊತೆ ಮಾತನಾಡೋಕ್ಕಿಂತ ನಿಮಿಷಕ್ಕೆ ಇಂತಿಷ್ಟು ಹಣ ಕೊಟ್ಟು ಅಪರಿಚಿತರೊಂದಿಗೆ ತಮ್ಮ ಮಾತನ್ನು ಕೇಳುವ ಒಬ್ಬ ಜ್ಯೋತಿಷ್ಯನ ಜೊತೆಗೆ ಮಾತನಾಡಿ ನೆಮ್ಮದಿಯನ್ನು ಕಾಣ್ತಾರೆ. ಅಂದರೆ ಆಂಡ್ರೂ ಮಾಡುತ್ತಿರುವುದು ಜ್ಯೋತಿಷ್ಯವಲ್ಲ, ಬದಲಾಗಿ ಒಂಟಿ ಹೃದಯಗಳಿಗೆ ಬೇಕಾಗಿರುವ ಸ್ವಾತಂತ್ರ್ಯ ಮತ್ತು ಸುಳ್ಳೋ ನಿಜವೋ ಒಂದು ಸಣ್ಣ ಭರವಸೆಯನ್ನ. ಜ್ಯೋತಿಷ್ಯ ನೋಡಲು ನಮಗೆ ವಿಜ್ಞಾನ ತರವೇ ಕಾಣುತ್ತದೆ ಅಲ್ವಾ? ಗ್ರಹಗಳ ಚಲನೆಗಳು, ನಕ್ಷತ್ರಗಳು, ನಿಖರವಾದ ಸ್ಥಾನಗಳು, ಗಣಿತದ ಲೆಕ್ಕಾಚಾರಗಳು. ಇದೇ ಕಾರಣಕ್ಕೆ 17 ಮತ್ತು 18ನೇ ಶತಮಾನದಲ್ಲಿ ಗೆಲಿಲಿಯೋ ಮತ್ತು ಕೆಪ್ಲರ್ ನಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಖಗೋಳಶಾಸ್ತ್ರದ ಜೊತೆಗೆ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡುತ್ತಿದ್ದರು. ಆದರೆ ಆಧುನಿಕ ವಿಜ್ಞಾನ ಇಷ್ಟೆಲ್ಲ ಮುಂದುವರೆದ ಮೇಲೂ ಕೋಟ್ಯಾಂತರ ಮೈಲು ದೂರದಲ್ಲಿರುವ ಯಾವುದೋ ಒಂದು ಗ್ರಹದ ಚಲನೆ ನಮ್ಮ ವೈಯಕ್ತಿಕ ಜೀವನದ ಮೇಲೋ ಅಥವಾ ನಮ್ಮ ಮದುವೆ, ಉದ್ಯೋಗದ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತನ್ನುವುದಕ್ಕೆ ಜಗತ್ತಿನ ಯಾವುದೇ ವಿಜ್ಞಾನದಲ್ಲೂ ಯಾವುದೇ ರೀತಿ ಪುರಾವೆಗಳಿಲ್ಲ. ಹಾಗಾದರೆ ಜ್ಯೋತಿಷ್ಯಗಳು ಹೇಳುವ ಕೆಲವು ಸಲಹೆಗಳು ನಿಜವಾಗುವುದಿಲ್ಲ, ಅದು ಹೇಗೆ? ಇದಕ್ಕೆ ಮೆಡಿಕಲ್ ಸೈನ್ಸ್ ಒಂದು ಸ್ಪಷ್ಟ ಉತ್ತರವಿದೆ, ಅದೇ ಪ್ಲೇಸಿಬೋ ಎಫೆಕ್ಟ್. ಸರಳವಾಗಿ ಹೇಳಬೇಕಾದ್ರೆ, ನಿಮಗೆ ತೀವ್ರವಾದ ತಲೆನೋವು ಬಂದಾಗ ವೈದ್ಯರು ಒಂದು ಮಾತ್ರೆ ಕೊಟ್ಟು ಇದು ತಲೆನೋವಿಗೆ ಅತ್ಯಂತ ಪವರ್ಫುಲ್ ಔಷಧಿ ಅಂತ ಹೇಳ್ತಾರೆ. ನೀವು ಅದನ್ನು ನಂಬಿದ ಕೂಡಿದ ತಕ್ಷಣ ನಿಮ್ಮ ತಲೆನೋವು ಗುಣವಾಗುತ್ತದೆ. ಆದರೆ ಆಶ್ಚರ್ಯದ ವಿಷಯ ಅಂದರೆ ಈ ಮಾತ್ರೆಯಲ್ಲಿ ಯಾವುದೇ ಔಷಧಿ ಇರುವುದಿಲ್ಲ, ಅದು ಕೇವಲ ಒಂದು ಸಕ್ಕರೆ ಮಾತ್ರ. ಆದರೂ ನಿಮ್ಮ ನೋವು ಕಡಿಮೆ ಆಗುತ್ತೆ. ಯಾಕೆ ಗೊತ್ತಾ? ನಿಮ್ಮ ಮನಸ್ಸು ಅದನ್ನು ನಂಬಿತ್ತು. ಜ್ಯೋತಿಷ್ಯವೂ ಇದೇ ರೀತಿ ಕೆಲಸ ಮಾಡುತ್ತೆ. ಭವಿಷ್ಯವು ನಿಮ್ಮ ಜ್ಯೋತಿಷ್ಯ ಬಗ್ಗೆ ಧನಾತ್ಮಕವಾಗಿ ಮಾತನಾಡುವಾಗ ಮನಸ್ಸಿನಲ್ಲಿ ತಾತ್ಕಾಲಿಕ ನೆಮ್ಮದಿ ಸಿಗುತ್ತದೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆದರೆ ನೆನಪಿಡಿ, ಇದು ಕೇವಲ ನಿಮ್ಮ ಮನಸ್ಸಿನ ಭ್ರಮೆ ಅಷ್ಟೇ. ಇವತ್ತಿನ ಈ ಇಡೀ ವಿಶ್ಲೇಷಣೆಯಿಂದ ನಿಮಗೆ ತಿಳಿಯುವುದು ಒಂದು ಅಸಲಿ ಕಥೆ ಏನು ಗೊತ್ತಾ? ಇದೇ ಇಂದಿನ ಡಿಜಿಟಲ್ ಯುಗದಲ್ಲಿ ನಮಗೆ ಎಲ್ಲವೂ ತಕ್ಷಣ ಸಿಗಬೇಕು. ಇವಾದರೆ 10 ನಿಮಿಷದಲ್ಲಿ ಡೆಲಿವರಿ ಆಗಬೇಕು, ಹಣ ಬೇಕು,
ಆದರೆ ತಕ್ಷಣವೇ ಲೋನ್ ಬೇಕು. ಇದೇ ರೀತಿ ನಮ್ಮ ಜೀವನ ಸಮಸ್ಯೆಗಳಿಗೂ ನಮಗೆ ತಕ್ಷಣವೇ ಶಾರ್ಟ್ಕಟ್ ಪರಿಹಾರ ಬೇಕು. ಇವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹಣ ಗಳಿಸುತ್ತಿರುವ ಯಾವೇ ಆ್ಯಪ್ ಗೊತ್ತಾ? ಜ್ಯೋತಿಷ್ಯ, ಬೆಟ್ಟಿಂಗ್ ಮತ್ತು ಟ್ರೆಂಡಿಂಗ್ ಆ್ಯಪ್ಗಳು. ಯಾಕೆಂದರೆ ಇವೆಲ್ಲ ಮನುಷ್ಯನ ಒಂಟಿತನ, ದುರ್ಬಲತೆ ಮತ್ತು ಆತಂಕಗಳನ್ನೇ ತಮ್ಮ ಬಂಡವಾಳವಾಗಿ ಮಾಡಿಕೊಂಡಿವೆ. ಆದರೆ ನೆನಪಿಡಿ, ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಕ್ಷತ್ರಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಬದಲಾಗುವ ಕಷ್ಟಗಳೇ, ಆರ್ಥಿಕ ಬಿಕ್ಕಟ್ಟೆ ಅಥವಾ ನಿಮ್ಮ ಕೆರಿಯರನ್ನು ಯಶಸ್ಸಿಗೆ ಯಾವುದೇ ಆ್ಯಪ್ಗಳ ಬಳಿ ಶಾರ್ಟ್ಕಟ್ ಉತ್ತರವಿಲ್ಲ. ನಿಮ್ಮ ಭವಿಷ್ಯ ರೂಪಿಸುವುದು ನಿಮ್ಮ ಗ್ರಹಗಳಲ್ಲ, ಬದಲಾಗಿ ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ನಿರ್ಧಾರಗಳು ಮತ್ತು ಕಷ್ಟದ ಸಮಯದಲ್ಲಿ ನೀವು ತೋರುವ ತಾಳ್ಮೆ ಮಾತ್ರ. ಒಂಟಿತನ ಅಥವಾ ಆತಂಕದಿಂದ ಕಾಡಿದಾಗ ಅಪರಿಚಿತ ಆನ್ಲೈನ್ ಚಾಟ್ಗಳ ಸಾವಿರಾರು ರೂಪಾಯಿ ಸುರಿಯುವ ಬದಲು ನಿಮ್ಮ ಕುಟುಂಬದ ಜೊತೆಗೆ ಮಾತನಾಡಿ ನಿಜವಾದ ವೃತ್ತಿಪರ ಮಾರ್ಗದರ್ಶನ ಪಡೆಯಿರಿ. ಹಾಗಾದರೆ ಮುಂದಿನ ಬಾರಿ ಇಂಥ ಆ್ಯಪ್ಗಳಲ್ಲಿ ಹಣ ಕಳೆಯುವ ಮುನ್ನ ಒಂದು ಕ್ಷಣ ಯೋಚನೆ ಮಾಡಿ, ಆ ನಕ್ಷತ್ರಗಳು ನಿಮಗಾಗಿ ಒಳೆಯುತ್ತವೆಯೋ ಅಥವಾ ಈ ಕಂಪನಿಯ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಲು ಒಳೆಯುತ್ತವೆಯೋ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಲೈಕ್ ಮಾಡಿ. ಇಂಥದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.